ಎಲ್ರಿಗೂ ನಮಸ್ಕಾರ. ಮಾರ್ಗಶಿರ ಮಾಸದಲ್ಲಿ ಗುರುವಾರ ದಿನ ಲಕ್ಷ್ಮೀ ಪೂಜೆನ ಮಾಡಿದ್ರೆ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಏನು ಗೊತ್ತಾ, ನಾವು ಯೂಶ್ವಲಾಗಿ ನಾರ್ಮಲಾಗಿ ಮಂಗಳವಾರ ಮತ್ತು ಶುಕ್ರವಾರ ಲಕ್ಷ್ಮಿ ಇಟ್ಟು ಕಳಸ ಇಟ್ಟು ಪೂಜೆ ಮಾಡ್ತೀವಿ. ಆದರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿನ ಕಳಸ ಇಟ್ಟು ಲಕ್ಷ್ಮಿನ ಪೂಜೆ ಮಾಡಿದ್ರೆ ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ಧನ ಪ್ರಾಪ್ತಿ, ಯಾವುದೇ ಥರದ ಮನೇಲಿ ಪ್ರಾಬ್ಲಮ್ಸ್ ಇದ್ರೂ ಎಲ್ಲ ಸಾಲ್ವ್ ಆಗುತ್ತೆ. ಕಷ್ಟ ಹೋಗಿ ಅಂಜಿನಂತೆ ಕರಗಿ ಒಳ್ಳೆಯದಾಗತ್ತೆ ಮನೆಗೆಲ್ಲ ಅಂತ ಹೇಳ್ಬೋದು. ಮೊದಲನೇದಾಗಿ ನೀವು ಒಂದು ಲಕ್ಷ್ಮಿ ಫೋಟೋನ ಇಡಬೇಕಾಗತ್ತೆ. ಅದಾದಮೇಲೆ ನೀವು ನಾರ್ಮಲ್ ಕಳಸ ಇಡ್ತೀರಾ ಅಂದರೆ ನಾರ್ಮಲ್ ಕಳಸದ ಜೊತೆ ಮುಂದೆ ಇದನ್ನು ಇಡಬೇಕಾಗತ್ತೆ. ಇಲ್ಲ ನಾರ್ಮಲ್ ಕಳಸನೇ ಇಡಲ್ಲ ಅನ್ನೋಂಥವ್ರು ಬರೀ ಕಳಸನ ಇಟ್ಟು ಪೂಜೆ ಮಾಡ್ಬೋದು. ನಾನು ಯಾವಾಗಲೂ ಕಳಸನ ಇಡ್ತೀನಿ. ಸೊ ಅಮಾವಾಸ್ಯೆ ಹುಣ್ಣಿಮೆಗೆ ಎಲೆ ಒಣಗೋಗಿಲ್ಲ ಅಂತ ಹೇಳಿದಾಗ ನಾನು ತೆಗೆದುಬಿಟ್ಟು ವಾರ ವಾರ ಚೇಂಜ್ ಮಾಡ್ತೀನಿ. ಇಲ್ಲಾಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಆ ಥರ ಚೇಂಜ್ ಮಾಡ್ತೀನಿ ಅಷ್ಟೇ. ಮೊದಲು ನಾರ್ಮಲಾಗಿ ಕಳಸ ಇಟ್ಕೋಬೇಕಾಗತ್ತೆ. ತಾಮ್ರದ ಚೊಂಬು, ತಟ್ಟೆ, ಬೆಳ್ಳಿದು ನೀವೇನಾದರೂ ಇಡಬಹುದು. ಅದಕ್ಕೆ ಅಕ್ಕಿ ಹಾಕಿ ಚೊಂಬಿನ ತುಂಬ ನೀರು ಹಾಕಿ ಅದಕ್ಕೆ ಅಡಿಕೆ ಮತ್ತು ಒಂದು ಕಾಯಿನ್ನ ಹಾಕಿಬಿಟ್ಟು ನೀವು 5 ಎಲೆ 3 ಎಲೆಯಲ್ಲೂ ಕೂಡ ಇಡ್ಬೋದು. ಮಾವಿನ ಎಲೆ, ವೀಳ್ಯದೆಲೆ ಏನರಲ್ಲಾದರೂ ಕೂಡ ನೀವು ಕಳಸನ ಇಡ್ಬೋದು. ಕಳಸಕ್ಕೆ ನಾನಿಲ್ಲಿ ಕಾಯಿ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಈ ಥರ ಕ್ಲೀನಾಗಿ ರೆಡಿ ಮಾಡಿಕೊಂಡು ಕಳಸಕ್ಕೆ ಕಾಯಿ ಇಡಬೇಕಾಗತ್ತೆ. ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಎಕ್ಸ್ಪ್ಲೈನ್ ಮಾಡೋದು ಮಾಡಬೇಕಲ್ವ. ಸೊ ಈ ಥರ ಮೊದಲು ಕಳಸನ ಇಟ್ಕೊಳ್ಳಿ. ಮೊದಲು ನಾನು ನಾರ್ಮಲಾಗಿ ದೇವ್ರ ಫೋಟೋಗಳಿಗೆಲ್ಲ ಪೂಜೆ ಮಾಡ್ಕೊಂಡಿದ್ದೆ, ಆಮೇಲೆ ಕಳಸನ ಇಟ್ಕೋತಾ ಇದ್ದೀನಿ ನಾನು. ಸೊ ಚೊಂಬಿಗೂ ಕೂಡ ಈ ಥರ ಅರಿಶಿನ ಕುಂಕುಮ ಇಟ್ಟು ಗಂಧ ಇಟ್ಟು ಇದು ಮಾಡಬೇಕಾಗತ್ತೆ. ಆಮೇಲೆ ಹೂವನ್ನ ಹಾಕ್ತಾಯಿದ್ದೀನಿ. ನೀವು ಯಾವುದಾದ್ರೂ ಹೂವು ಹಾಕ್ಬೋದು. ಚೆಂಡು ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಹೂವು ಹಾಕ್ಬೋದು ಅಂತ ಹೇಳ್ತಾರೆ ಲಕ್ಷ್ಮಿಗೆ. ಸೊ ಅದಾದಮೇಲೆ ನೆಕ್ಸ್ಟು ಬರೋದೇ ನಮಗೆ ಇಲ್ಲಿ ಇದೇ ಲಕ್ಷ್ಮೀ ಪೂಜೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಸೇರಿಂದ, ಪಾವಿಂದ ಅಥವಾ ಬೆಳ್ಳಿ ಗ್ಲಾಸಿಂದ ಇಡ್ಬೋದು. ಮೊದಲು ಇಲ್ಲಿ ಅರಿಶಿನ ನೆಲದಿಂದ ನೆಲನ ಕ್ಲೀನ್ ಮಾಡಿಕೊಂಡು ಅಲ್ಲಿಗೆ ಒಂದು ರಂಗೋಲಿ ಹಾಕ್ಕೋಬೇಕಾಗತ್ತೆ ಚಿಕ್ಕದು. ಅದಾದಮೇಲೆ ಒಂದು ಬೆಳ್ಳಿ ತಟ್ಟೆ ಅಥವಾ ನಿಮ್ಮ ಕೈಲಾದಷ್ಟು ತಾಮ್ರದ ತಟ್ಟೆ ನಿಮ್ಗೆ ಏನಿರುತ್ತೆ ಅದರಲ್ಲಿ ಇಡ್ಬೋದು. ಅದೇ ಆಗಬೇಕಂತಿಲ್ಲ. ನಾನಿಲ್ಲಿ ಬೆಳ್ಳಿ ತಟ್ಟೆ ಮತ್ತು ಬೆಳ್ಳಿ ಲೋಟನ ಇಡ್ತಾಯಿದ್ದೀನಿ. ನಮ್ಮ ಮನೇಲಿ ಸೇರು ಪಾವು ಏನೂ ಇರಲಿಲ್ಲ. ಸೊ ಹಾಗಾಗಿ ತಾಮ್ರದ್ದಿಟ್ಟರೆ ತುಂಬ ಒಳ್ಳೆಯದು. ಅದೇ ಸೇರು ಪಾವು ಅದೆಲ್ಲ ಸ್ಟೀಲ್ದಿದ್ರೆ ಸ್ಟೀಲು ಇಡ್ಬೋದು. ನಾನು ಅದು ಯಾವುದೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ಬೆಳ್ಳಿ ಗ್ಲಾಸ್ ಹಾಕ್ತಾಯಿದ್ದೀನಿ. ಅದಕ್ಕೆ 6 ಗೋಮತಿ ಚಕ್ರ, 6 ಕವಡೆ, ಲಕ್ಷ್ಮಿ ಕವಡೆ, 6 ಕಮಲದ ಬೀಜ, ಒಂದು ಅರಿಶಿನ ಕೊಂಬು, 6 ಅಡಿಕೆ, 6 ಕಾಯಿನ್ಸು, 6 ಗುಲವಂಜಿ ಅಂತ ಬರುತ್ತೆ ಅದು, 6 ಏಲಕ್ಕಿ, 6 ಲವಂಗ ಎಲ್ಲನೂ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕಿ ಇಡಬೇಕಾಗುತ್ತೆ. 5 ರೂಪಾಯಿ ಕಾಯಿನ್ಸು 6 ತೊಗೋಬೇಕಾಗತ್ತೆ. ಇಲ್ಲ 1 ರೂಪೀಸ್ ಇದ್ರೂ ಕೂಡ ಹಾಕಿದ್ರೆ ಒಳ್ಳೆಯದು. ಲವಂಗ, ಏಲಕ್ಕಿ ಎಲ್ಲನೂ ಇದು ಮಾಡಬೇಕಾಗತ್ತೆ. ಸೊ 6 ಇರೋದನ್ನೇ ಹಾಕಿ ಅಕ್ಕಿನ ಹಾಕಿಬಿಟ್ಟು ನೀವು ಅದಕ್ಕೆ ಲಕ್ಷ್ಮಿ ಥರ ಅದನ್ನೇ ಲಕ್ಷ್ಮಿ ಪ್ರತಿಷ್ಠಾಪಿಸೋದು ಅಂತ ಹೇಳಿಬಿಟ್ಟು ಅದಕ್ಕೆ ನೀವು ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ಹೂವು ಇಟ್ಬಿಟ್ಟು ಕ್ಲೀನಾಗಿ ಅಲಂಕಾರ ಮಾಡಬೇಕಾಗತ್ತೆ. ಆದಷ್ಟು ಬಿಳಿ ಮತ್ತು ಕೆಂಪು ಹೂವಿಂದ ಲಕ್ಷ್ಮಿನ ಅಲಂಕಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಈ ಪೂಜೆನ ನೀವು 4 ಗುರುವಾರ ಮಾರ್ಗಶಿರ ಮಾಸದಲ್ಲಿ ಮಾಡ್ಬೋದು. ನಾನು ಲಾಸ್ಟ್ ವೀಕೆ ಶೇರ್ ಮಾಡೋಣ ಅಂತಿದ್ದೆ, ಆಗಿರಲಿಲ್ಲ. ಇವತ್ತಂತೂ ತುಂಬ ಒಳ್ಳೆಯದಿತ್ತು. ಅಂದರೆ ಹುಣ್ಣಿಮೆ ಇತ್ತಲ್ವ. ಸೊ ಹಾಗಾಗಿ ಡಿಸೆಂಬರ್ 4ನೇ ತಾರೀಕು. ಇನ್ನು ನಿಮಗೆ 18 ಮತ್ತು 27ಕ್ಕೋ ಏನೋ ಒಂದಿದೆ. ಸೊ ಅವತ್ತಿನ ದಿನ ಕೂಡ ಮಾಡ್ಬೋದು. 4 ದಿನ ಮಾಡೋಕ್ಕಾಗಲ್ಲ ಅನ್ನೋಂಥವ್ರು 4 ವಾರ ನೀವು 1 ವಾರ ಮಾಡ್ಕೊಬೋದು. ನೆಕ್ಸ್ಟ್ ಇಯರ್ಗಳಲ್ಲಿ ಬೇಗ ಬೇಗ ಶೇರ್ ಮಾಡ್ತೀನಿ. ಸೊ ಈ ಥರ ನೀವು ಇಟ್ಬಿಟ್ಟು ಪೂಜೆನ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಶುಕ್ರವಾರ ತೆಗಿಬಾರ್ದು. ನೀವು ಗುರುವಾರ ಇಡ್ತೀರ ಅಲ್ವಾ. ಸೊ ಶುಕ್ರವಾರ ನೆಕ್ಸ್ಟ್ ಡೇ ಆಗಿರೋದ್ರಿಂದ ತೆಗಿಬಾರ್ದು. ಶನಿವಾರ ನೀವು ಬೆಳಗ್ಗೆ ಇದನ್ನು ತೆಗಿಬೇಕಾಗತ್ತೆ. ಈ ಪೂಜೆನ ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಆ ಟೈಮಲ್ಲಿ ಆಗಲ್ಲ ಅನ್ನೋಂಥವ್ರು ಈವ್ನಿಂಗ್ ಗೋಧೂಳಿ ಸಮಯದಲ್ಲಿ ನೀವು ಮಾಡೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗತ್ತೆ. ನಿಮಗೆ ಏನಾದರೂ ಕಷ್ಟ ಇದ್ದು ಅಥವಾ ಏನಾದರೂ ನಿಮ್ಗೆ ಒಂದು ಕೆಲಸ ಆಗಬೇಕು ಅಂತಿದ್ರೆ ಈ ಥರ ಲಕ್ಷ್ಮೀ ಕಳಸನ ಪ್ರತಿಷ್ಠಾಪನೆ ಮಾಡಿ ಮಾರ್ಗಶಿರ ಮಾಸದಲ್ಲಿ ಪೂಜೆ ಮಾಡಿ ದೀಪ ಹಚ್ಚುವಾಗ ಕೇಳಿಕೊಂಡು ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಮತ್ತು ನೀವು ಲಕ್ಷ್ಮಿ ಮುಂದೆ ಒಂದು ಮಣ್ಣಿನ ದೀಪನ ಹಚ್ಚಬೇಕಾಗತ್ತೆ. ಸೊ ಒಂದೇ ಹಚ್ಚಿದ್ರೆ ಸಾಕು. ನಾರ್ಮಲಾಗಿ ಇನ್ನೆರಡು ಇದಕ್ಕೆ ಹಚ್ಚಿರ್ತೀರಲ್ವ, 2 ಹಚ್ಚಬೇಕು ಅಂತೇನಿಲ್ಲ, 1 ಹಚ್ಚಿದ್ರೆ ಸಾಕು. ನಿಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ನಿಮ್ಮ ಮನೆಗೆ ಐಶ್ವರ್ಯ, ಆರೋಗ್ಯ, ಆಯಸ್ಸು, ನೆಮ್ಮದಿ ಎಲ್ಲ ಕೊಡ್ತಾಳೆ ತಾಯಿ. ಲಕ್ಷ್ಮಿನ ಒಲಿಸ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ತಾರೆ ಮಾರ್ಗಶಿರ ಮಾಸನ.
ನಾವು ಹೇಗೆ ಕಾರ್ತಿಕ ಮಾಸದೆಲ್ಲ ಶಿವನಿಗೆ ಇಷ್ಟ ಆಗಿರೋದನ್ನು ಮಾಡ್ತೀನಿ, ಶಿವ ಭೂಮಿಗೆ ಬರ್ತಾರೆ ಅಂತ ಹೇಳ್ತಾರೆ. ಅದೇ ಥರ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿ ಭೂಮಿಗೆ ಬರ್ತಾರೆ. ಈ ಈ ಥರ ಪೂಜೆಗಳನ್ನ ಮಾಡೋದ್ರಿಂದ ಲಕ್ಷ್ಮಿ ನಮ್ಮ ಮನೆಗಳಲ್ಲಿ ನೆಲೆಸ್ತಾರೆ ಅಂತ ಹೇಳ್ತಾರೆ. ಸೊ ಆದಷ್ಟು ಇನ್ನೂ 2 ವಾರ ಇದೆ, 2 ವಾರದಲ್ಲಿ ಮಾಡಿ ನೆಕ್ಸ್ಟ್ ಟೈಮಿಂದ ನಾನು ಬೇಗ ಬೇಗ ಶೇರ್ ಮಾಡೋದಕ್ಕೆ ನಾನು ಇದು ಮಾಡ್ತೀನಿ. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಆಗಿತ್ತು, ಗುರುವಾರ ಆಗಿತ್ತಲ್ವ. ಇವತ್ತು ದತ್ತಾತ್ರೇಯ ಜಯಂತಿ, ಅನ್ನಪೂರ್ಣೇಶ್ವರಿ ಜಯಂತಿನೂ ಕೂಡ ತುಂಬಾ ಒಳ್ಳೆಯ ದಿನ ಇತ್ತು. ಇವತ್ತು ಹುಣ್ಣಿಮೆ ದಿನ. ಸಾರಿ, ನೆಕ್ಸ್ಟ್ ಟೈಮಿಂದ ಬೇಗ ಶೇರ್ ಮಾಡ್ತೀನಿ ನಿಮ್ಗಳಿಗೆಲ್ಲ. ಸೊ ಈ ಥರ ಪೂಜೆ ಮಾಡ್ತಾ ಇರಬೇಕು ಮನೆಗಳಲ್ಲಿ ಆವಾಗವಾಗ. ಏಕೆಂದರೆ ಯಾವುದೇ ಥರದ ನೆಗೆಟಿವಿಟಿ ಇದ್ದರೆ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಖುಷಿಯಾಗುತ್ತೆ ಈ ಥರ ಪೂಜೆ ಮಾಡಿದಾಗ, ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಯಾವಾಗ ಆಗುತ್ತೋ ಬಿಡುತ್ತೋ ಏನೋ ಕೆಲಸಗಳೆಲ್ಲ, ಆದರೆ ನಮಗೆ ಒಂದು ನಂಬಿಕೆ ಇರುತ್ತಲ್ಲ, ಅದರಿಂದನೇ ಆ ಕೆಲಸಗಳಾಗೋದು. ಅಯ್ಯೋ ಏನೋ ಇದೆಲ್ಲ ಮಾಡಿದ್ರೆ ಆಗ್ಬಿಡುತ್ತಾ, ಅದೆಲ್ಲ ಮಾಡಿದ್ರೆ ಆಗ್ಬಿಡುತ್ತಾ ಅನ್ನೋದು ಯಾವುದೇ ಥರದ್ದಿದಿರಲ್ಲ. ನಂಬಿಕೆ ಇಟ್ಟು ಪೂಜೆ ಮಾಡಿ ಎಲ್ಲ ಕೆಲಸಗಳು ಕೂಡ ಆಗುತ್ತೆ. ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇನ್ನೂ 2 ವಾರ ಇದೆ. ನೀವು ನೈವೇದ್ಯಕ್ಕೆ ಹಣ್ಣುಗಳು ಅಥವಾ ಸಿಹಿ ತಿಂಡಿ ಯಾವುದಾದ್ರೂ ಇರ್ಬೋದು. ಅವ್ರ ವೀಡಿಯೋಸ್ಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.